ನಮಸ್ಕಾರ ವೀಕ್ಷಕರೇ, ತಮಗೆಲ್ಲ ಕೇಬಲ್ ಫಸ್ಟ್ನ ಧನ್ವಂತರಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಮನುಷ್ಯನಿಗೆ ರೋಗ ಬರುವುದು ಸಹಜ. ಆದರೆ ರೋಗ ಬಂದ ನಂತರ ಅದಕ್ಕೆ ಚಿಕಿತ್ಸೆ ಕೊಡುವುದಕ್ಕಿಂತ ರೋಗವನ್ನು ಬಾರದಂತೆ ತಡೆಗಟ್ಟುವುದು ಬಹಳ ಮುಖ್ಯ. ಆದರೆ ರೋಗ ಬಂತು ಅಂತ ಹೇಳಿದ್ರೆ ಆ ರೋಗಕ್ಕೆ ಕಾರಣವೇನು ಅಂತ ತಿಳ್ಕೊಂಡ್ರೆ ಮಾತ್ರ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಬಹುದು. ಆದರೆ ರೋಗ ಯಾವುದು ಅಂತ ನಿಖರವಾಗಿ ಅದನ್ನು ಕಂಡುಹಿಡಿಯಲು ನಮ್ಮ ವೈದ್ಯರಿಗೆ ಸಹಾಯ ನೀಡುವುದು 2 ವಿಭಾಗಗಳು. ಒಂದು ಪ್ರಯೋಗಾಲಯ ಹಾಗೂ ಇನ್ನೊಂದು ಕ್ಷಕಿರಣ ವಿಭಾಗ, ಅಂದರೆ ಎಕ್ಸ್ರೇ ವಿಭಾಗ ಅಂತ ಹೇಳ್ತೀವಿ, ರೇಡಿಯಾಲಜಿ ವಿಭಾಗ. ಸೊ ಈ ರೇಡಿಯಾಲಜಿ ವಿಭಾಗದಲ್ಲಿ ಬರೀ ಕಾಯಿಲೆಯನ್ನು ಗುರುತಿಸುವುದಷ್ಟೇ ಅಲ್ಲ, ಕಾಯಿಲೆಗೆ ಚಿಕಿತ್ಸೆಯನ್ನು ಸಹ ಮಾಡ್ತಾರೆ. ಅಂತಹ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ದಾವಣಗೆರೆಯ SS ವೈದ್ಯಕೀಯ ಮಹಾವಿದ್ಯಾಲಯದ SS ಆಸ್ಪತ್ರೆಯಲ್ಲಿ ಹೊಂದಿದೆ. ಸುಸಜ್ಜಿತವಾದ ಈ ಒಂದು SS ಆಸ್ಪತ್ರೆಯ ರೇಡಿಯಾಲಜಿ ವಿಭಾಗದಲ್ಲಿ ಯಾವ ಸೌಲಭ್ಯಗಳಿದೆ, ಎಕ್ಸ್ರೇ ಅಂದರೆ ಏನು, ಸ್ಕ್ಯಾನ್ ಅಂದರೆ ಏನು, ಅಲ್ಟ್ರಾಸೌಂಡ್ ಅಂದರೆ ಏನು, ಮ್ಯಾಮೋಗ್ರಫಿ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ನಮಗೆ ಈ ದಿನ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕಿಶನ್. ಸೊ ಇವರು ಡಾಕ್ಟರ್ ಕಿಶನ್ ಭಾಗವತ್ ನಮ್ಮ ಆಸ್ಪತ್ರೆಯಲ್ಲಿ ರೇಡಿಯಾಲಜಿ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು MBBS ಪದವಿಯನ್ನು ಮಣಿಪಾಲ್ ಯೂನಿವರ್ಸಿಟಿಯಿಂದ ಪಡೆದು ನಂತರ MD ರೇಡಿಯಾಲಜಿನ PGI MS ರೋಹ್ತಕ್ನಲ್ಲಿ ಪಡೆದು DNB ಸಹ ಮಾಡಿದ್ದಾರೆ. ಅವರು ಈ ರೇಡಿಯಾಲಜಿ ವಿಭಾಗದಲ್ಲಿ ಅತ್ಯುತ್ತಮವಾದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ನಿಮಗೆ ಈ ರೇಡಿಯಾಲಜಿ ಬಗ್ಗೆ ಎಲ್ಲ ಯಾವ್ಯಾವ ನೀವು ದಿನನಿತ್ಯ ಮಾತಾಡ್ತೀರಾ, ಎಕ್ಸ್ರೇ ಅಂತೀರಾ, ಅಲ್ಟ್ರಾಸೌಂಡ್ ಅಂತೀರಾ, ಸ್ಕ್ಯಾನಿಂಗ್ ಅಂತೀರಾ, MRI ಸ್ಕ್ಯಾನ್, ಅದ್ರ ಬಗ್ಗೆ ಎಲ್ಲ ಮೆಷಿನ್ ತೋರಿಸ್ತಾರೆ, ಸವಿಸ್ತರವಾಗಿ ತಿಳಿಸ್ಕೊಡ್ತಾರೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತನ ಬಯಸ್ತೇನೆ. ವೆಲ್ಕಮ್ ಟು ಯು ಡಾಕ್ಟರ್ ಕಿಶನ್. ಮೊದಲನೇ ಪ್ರಶ್ನೆ ನಿಮಗೆ, ನಿಮ್ಮ ವಿಭಾಗದಲ್ಲಿ ನೀವು ರೋಗವನ್ನು ಪತ್ತೆ ಹಚ್ಚಲು ಏನೆಲ್ಲ ಪರೀಕ್ಷೆಗಳನ್ನು ಮಾಡ್ತೀರಾ? ವಿಭಾಗದಲ್ಲಿ ಅಂದರೆ ರೇಡಿಯೋ ಡಯಾಗ್ನೋಸಿಸ್ ಡಿಪಾರ್ಟ್ಮೆಂಟ್ ಅಥವಾ ಪ್ರಿಫರಬ್ಲಿ ಮೆಡಿಕಲ್ ಇಮೇಜಿಂಗ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಇದರಲ್ಲಿ ಸಣ್ಣ ಪರೀಕ್ಷೆ ಆದ ಎಕ್ಸ್ರೇಯಿಂದ ಹಿಡಿದು ಆದಷ್ಟು ದೊಡ್ಡ ಸ್ಕ್ಯಾನ್ ಆದ MRI ಸ್ಕ್ಯಾನ್ ತನಕ ಪ್ರತಿಯೊಂದು ಫೆಸಿಲಿಟೀಸ್ ಕೂಡ ಇದೆ. ಅದರಲ್ಲಿ ಎಕ್ಸ್ರೇ ಸ್ಪೆಷಲ್ ಪ್ರೊಸೀಜರ್ ಅಂದರೆ ಔಷಧಿ ಕೊಟ್ಬಿಟ್ಟು ಎಕ್ಸ್ರೇ ತೆಗೆಯುವಂಥದ್ದು. ಅದಾದಮೇಲೆ ನೆಕ್ಸ್ಟು ಸ್ಕ್ಯಾನಿಂಗ್ ಅಂದರೆ ಸ್ಕ್ಯಾನಿಂಗಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನು ಮತ್ತು CT ಸ್ಕ್ಯಾನು. ಅದರ ನಂತರ ಈಗ ಲೇಟೆಸ್ಟ್ ಬಂದಿರೋದಂದರೆ MRI ಸ್ಕ್ಯಾನ್ ಅಂತ. ಸೊ ಈ ಎಲ್ಲ ಥರದ ಸ್ಕ್ಯಾನಿಂಗ್ ಮೆಷಿನ್ಸಲ್ಲಿ ಯಾವ್ಯಾವ ಕಾಯಿಲೆಗೆ ಯಾವ್ಯಾವ ಥರದ ಸ್ಕ್ಯಾನ್ ಮಾಡಬೇಕು ಅನ್ನೋದು ಕೂಡ ಡಿಸೈಡ್ ಮಾಡಲಾಗಿ ಅದಕ್ಕೆ ಸೂಕ್ತವಾದ ಪರೀಕ್ಷೆಯನ್ನು ಮಾಡಿ ಕಾಯಿಲೆ ಏನಿದೆ ಅಂತ ಪತ್ತೆ ಹಚ್ಚಲಿಕ್ಕೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ನಡೆಯೋದು. ಸೊ ಯಾವುದಾದ್ರೂ ಒಂದು ಪೇಷಂಟ್ ನಮ್ಮ ಹತ್ರ ರೋಗಿ ಬಂದಾಗ ಅವರಿಗೆ ಏನು ಥರ ಕಾಯಿಲೆ ಇದೆ ಒಂದು ಸಂಶಯ ಇರ್ತದೆ. ಇದು ಬಂದು ಲಿವರ್ ತೊಂದರೆ ಇರ್ಬೋದು, ಇಲ್ಲ ಹೊಟ್ಟೆಯ ತೊಂದರೆ ಇರ್ಬೋದು, ಜಠರದ ತೊಂದರೆ ಇರ್ಬೋದು ಅಂತ. ಸೊ ಆ ಎಲ್ಲ ತೊಂದರೆಗಳಿಗೆ ವಿಧವಾದ ಸ್ಕ್ಯಾನ್ ಮಾಡಿ ಏನು ತೊಂದರೆ ಇದೆ ಅಂತ ಕಂಡುಹಿಡಿಯೋದೇ ನಮ್ಮ ವಿಭಾಗದ ಕೆಲಸ. ಡಾಕ್ಟರ್ ಕಿಶನ್, ನೀವು ಹೇಳಿದ್ರಿ ಈಗ ಎಷ್ಟೆಲ್ಲ ಕಾಯಿಲೆಗಳನ್ನು ಗುರ್ತು ಹಿಡಿತೀರಾ, ಅಂದರೆ ಕಂಡು ಹಿಡಿತೀರಾ ನೀವು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಅಂತ. ಇಷ್ಟೆಲ್ಲ ಕಾಯಿಲೆನ ಒಂದು ಗುರುತಿಸಬೇಕು ನಿಖರವಾಗಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇರುವಂತಹ ಒಂದು ಸೌಲಭ್ಯಗಳು ಅಥವಾ ಉಪಕರಣಗಳು ಯಾವ್ಯಾವ ಮೆಷಿನ್ಸ್ ಅಂತ ಹೇಳ್ತೀವಿ, ಸೊ ಏನೆಲ್ಲ ಇದೆ? ನಮ್ಮ ವಿಭಾಗದಲ್ಲಿ 6 ಎಕ್ಸ್ರೇ ಮೆಷಿನ್ಸ್ ಇದೆ. 6 ಎಕ್ಸ್ರೇ ಮೆಷಿನಲ್ಲಿ ಬೇರೆ ಬೇರೆ ಪವರಿನ ಮೆಷಿನ್ಸ್, ಅಂದರೆ 100 mA ಮೆಷಿನ್ ಅಂತ ಹೇಳ್ತೀವಿ, ಪೋರ್ಟಬಲ್ ಮೆಷಿನ್ ಅಂತ ಹೇಳ್ತೀವಿ, ಮತ್ತು 300 mA ಮೆಷಿನ್ ಅಂತ ಹೇಳ್ತೀವಿ, ಮತ್ತು 500 mA ಮೆಷಿನ್ ಅಂತ ಹೇಳ್ತೀವಿ, 800 mA ಮೆಷಿನ್ ಅಂತ ಹೇಳ್ತೀವಿ, ಮತ್ತು ಫ್ಲೂರೋಸ್ಕೋಪಿ ಮತ್ತು IITV ಅಂತ ಹೇಳ್ತೀವಿ. ಈ ಎಲ್ಲ ಮೆಷಿನ್ಸಲ್ಲಿ ಕೆಲವೊಂದರಲ್ಲಿ ಬರೀ ಎಕ್ಸ್ರೇ ಮಾಡುವಂಥದ್ದು, ಕೆಲವೊಂದರಲ್ಲಿ ಔಷಧಿ ಕೊಟ್ಬಿಟ್ಟು ನೋಡುವಂಥದ್ದು, ಕೆಲವೊಂದರಲ್ಲಿ ಫ್ಲೂರೋಸ್ಕೋಪಿಯಲ್ಲಿ ಉಸಿರಾಡೋದು ಕರೆಕ್ಟ್ ಆಗ್ತಾಯಿದೆ ಇಲ್ಲ ಅಂತ ನೋಡ್ಲಿಕ್ಕೆ ಕೂಡ ಆಗ್ತದೆ. ಇನ್ನೂ ಕೆಲವು ಮೆಷಿನ್ಸಲ್ಲಿ ಔಷಧಿ ಇಂಜೆಕ್ಷನ್ ಮಾಡಿ ನೋಡುವಂಥ ಪ್ರೊಸೀಜರ್ ಮಾಡಲಿಕ್ಕೆ IITV ಕೂಡ ಇರ್ತದೆ. ಸೊ ಇದೆಲ್ಲ ಎಕ್ಸ್ರೇ ನಮ್ಮ ವಿಭಾಗದ ಉಪವಿಭಾಗವಾದ ಎಕ್ಸ್ರೇ ವಿಭಾಗದಲ್ಲಿ ಇರುವಂಥ ಸೌಲಭ್ಯಗಳು. ಇದರ ನಂತರ ನೆಕ್ಸ್ಟ್ ಸ್ಕ್ಯಾನಿಂಗಲ್ಲಿ ಬಂದಾಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಅದರಲ್ಲೂ ಮತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನ್, ಕಲರ್ ಡಾಪ್ಲರ್, ಸ್ಮಾಲ್ ಪಾರ್ಟ್ಸ್ ಅಂತ ವಿಧವಾದ. ಈಗ ಸ್ಕ್ಯಾನಿಂಗ್ ಅಂದ ತಕ್ಷಣ ಬರೀ ಗರ್ಭಿಣಿ ಹೆಂಗಸರಿಗೆ ಹೊಟ್ಟೆ ನೋವಿಗೆ ಸ್ಕ್ಯಾನ್ ಅಂತ ಮಾತ್ರ ಜನರಿಗೆ ಇರ್ತದೆ. ಬಟ್ ಇದರಲ್ಲಿ ಕೂದಲು ಮತ್ತು ಉಗುರು ಇದು 2 ಬಿಟ್ಟು ಬೇರೆ ಎಲ್ಲ ಅಂಗಾಂಗಗಳನ್ನು ಸ್ಕ್ಯಾನ್ ಮಾಡ್ಬೋದು. ಈಗ ಕುತ್ತಿಗೆಯಲ್ಲಿ ಗಡ್ಡೆ ಇದ್ದರೆ, ಥೈರಾಯ್ಡ್ ಗಡ್ಡೆ ಇದ್ದರೆ ಆ ಗಡ್ಡೆ ಎಲ್ಲಿದೆ, ಎಷ್ಟು ದೊಡ್ಡದಿದೆ, ಯಾವ ಥರದ ಗಡ್ಡೆ ಅಂತ ಕಂಡುಹಿಡಿಬೋದು. ಕೈಯಲ್ಲಿ ಮಾಂಸದ ಗಡ್ಡೆ ಇದ್ನಪ್ಪ ಅಂದರೆ ಆ ಗಡ್ಡೆ ಕ್ಯಾನ್ಸರ್ ಗಡ್ಡೆಯೋ ಅಲ್ವೋ ಅಂತಲೂ ಕಂಡುಹಿಡಿಬೋದು. ಅದೇ ಥರ ಇದೇ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನಲ್ಲಿ ಡಾಪ್ಲರ್ ಅಂತ ಕೂಡ ಇರ್ತದೆ. ಅದರಲ್ಲಿ ರಕ್ತ ಸಂಚಾಲನೆ ಹೇಗಾಗ್ತಿದೆ ಅನ್ನೋದನ್ನು
ಸರಿಯಾಗಿ ಗುರ್ತಿಡಿಬೋದು. ಈ ಕಾಲಿಗೆ ಸಿಗರೇಟ್ ಸೇದೋರಲ್ಲಿ ಕಾಲಿಗೆ ಕಪ್ಪಗಾಗ್ತದೆ, ಗ್ಯಾಂಗ್ರೀನ್ ಅಂತ ಹೇಳ್ತೀವಿ, ಡಯಾಬಿಟಿಸ್ಗೆ ಆಗುತ್ತೆ. ಆವಾಗ ರಕ್ತ ಸಂಚಾಲನೆ ಸರಿಯಾಗಿದೆಯಾ ಇಲ್ಲ ಅಂತ ನೋಡಲಿಕ್ಕೆ ಡಾಪ್ಲರ್ ಟೆಸ್ಟ್ ಕೂಡ ಮಾಡ್ತೇವೆ. ಸೊ ಈ ಥರ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲಿ ವಿಧವಾದ ಪರೀಕ್ಷೆ ಇರ್ತದೆ. ಈಗ ನಮ್ಮ ಡಿಪಾರ್ಟ್ಮೆಂಟಲ್ಲಿ 3 ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನ್ಸ್ ಇದೆ. ಅದರಲ್ಲಿ ಒಂದು ಲೇಟೆಸ್ಟಾಗಿ ಆ್ಯಡ್ ಆಗಿರೋದು 3D 4D ಅಲ್ಟ್ರಾಸೌಂಡ್ ಸ್ಕ್ಯಾನ್ ಕೂಡ ಇದೆ ಅದರಲ್ಲಿ. ಅಂದರೆ ಮಗುವಿನ ಮುಖವನ್ನು ಇದ್ದ ಹಾಗೆ ತದ್ರೂಪವಾಗಿ ನೋಡುವಂಥ ಕೆಪಾಸಿಟಿ ಇರುವ ಉಪಕರಣ ಅಂದರೆ 3D ಇಲ್ಲ 4D ಅಲ್ಟ್ರಾಸೌಂಡ್ ಅಂತ. ಸೊ ಈ ಮೆಷಿನಲ್ಲಿ ಮಗುವಿನ ಹೇಗೆ ಅಂಗಾಂಗ ಎಲ್ಲ ಕರೆಕ್ಟಾಗಿ ಡೆವಲಪ್ ಆಗಿದೆಯಾ ಇಲ್ಲ ಅಂತ, ಮಗುವಿನ ಬೆನ್ನೆಲುಬು ಕರೆಕ್ಟ್ ಇದೆಯಾ ಇಲ್ಲ ಅಂತ, ಅಥವಾ ಮುಖ ಫೇಸ್, ಈಗ ಕ್ಲೆಫ್ಟ್ ಲಿಪ್ ಅಂದರೆ ಸೀಳಿರುವ ತುಟಿ ಅಂತ ಹೇಳ್ತಾರೆ, ಅದನ್ನೆಲ್ಲ ಕರೆಕ್ಟಾಗಿ ಕಂಡುಹಿಡಲಿಕ್ಕೆ ಸುಲಭವಾಗ್ತದೆ. ಸೊ ಈ ಥರದ್ದೆಲ್ಲ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲಿದೆ. ನೆಕ್ಸ್ಟ್ ಬಂದಾಗ CT ಸ್ಕ್ಯಾನ್ ಅಂತ ಹೇಳ್ತೇವೆ. CT ಸ್ಕ್ಯಾನ್ ಅಂತ ಹೇಳಿದರೆ ಮೊದಲೇ ಒಂದು 10 ವರ್ಷದ ಮೊದಲೇ ಬರೀ ತಲೆಗೆ ಏನಾದರೂ ಹೆಡ್ ಇಂಜುರಿ ಆದರೆ, ಅಂದರೆ ಪೆಟ್ಟು ಬಿದ್ದಾಗ ಇಲ್ಲ ಅಂದರೆ ಲಕ್ವ ಹೊಡೆದಾಗ ಮಾತ್ರ ಮಾಡುವಂಥ ಸ್ಕ್ಯಾನ್ ಅನ್ನೋದು ಒಂದು ಇತ್ತು ಜನರಿಗೆ. ಬಟ್ ಈಗ ಅದು ಕೂಡ ನಮ್ಮಲ್ಲಿರುವ 16 ಸ್ಲೈಸ್ CT ಸ್ಕ್ಯಾನ್ ಬಂದು ಬೇರೆ ಬೇರೆ ಥರದ ಪರೀಕ್ಷೆ ಎಲ್ಲದನ್ನು ಮಾಡ್ಬೋದು. ಅಂದರೆ ಹೆಡ್ ಟು ಟೋ ಅಂದರೆ ಹೋಲ್ ಬಾಡಿ ಇಮೇಜಿಂಗ್ ಅಂತ ಹೇಳ್ತೇವೆ. ಅದರಲ್ಲಿ ಪ್ರತಿಯೊಂದು ಇನ್ಕ್ಲೂಡಿಂಗ್ ನಿಮ್ಮದು ಆ್ಯಂಜಿಯೋಗ್ರಫಿ ಅಂತ ಹೇಳ್ತೇವೆ ನಾವು. ಏನು ಡಾಪ್ಲರ್ ಟೆಸ್ಟ್ ಮಾಡ್ತೀವೋ ಅದಕ್ಕೆ ಸಿಮಿಲರ್ ಆಗಿ ನಾವು CT ಸ್ಕ್ಯಾನಲ್ಲಿ ಆ್ಯಂಜಿಯೋಗ್ರಫಿ ಟೆಸ್ಟ್ ಕೂಡ ಮಾಡ್ಬೋದು. ಅದೇ ಥರ ಚೆಸ್ಟ್ ಅಂದರೆ ಥೊರ್ಯಾಕ್ಸ್ ಅಂದರೆ ಕೋಶಗಳಲ್ಲಿರುವ ಬೇರೆ ಬೇರೆ ಥರದ ಕಾಯಿಲೆಗಳನ್ನು ಏನು ಕಾಯಿಲೆ ಅಂತ ಕೂಡ ಕಂಡುಹಿಡಿಬೋದು. ಮತ್ತು ಹೊಟ್ಟೆಯಲ್ಲಿರುವ ಜಠರ ರೋಗಗಳು ಇಲ್ಲ ಕರಳಿನ ರೋಗಗಳು ಇಲ್ಲ ಗಡ್ಡೆಗಳು ಇಲ್ಲ ಕ್ಯಾನ್ಸರ್ ರೋಗ, ಅಪೆಂಡಿಕ್ಸು ಇಲ್ಲ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಅಂದರೆ ಕರಳು ಒಂದಕ್ಕೊಂದು ಸುತ್ತ ಹೊಕ್ಕೊಂಡಿರೋದು, ಇಲ್ಲ ಈ ಥರದ್ದು ಬೇರೆ ಬೇರೆ ಕಾಯಿಲೆಗಳನ್ನೆಲ್ಲ ಎಲ್ಲಿ ಕಾಯಿಲೆ ಹೇಗಿದೆ ಅನ್ನೋದನ್ನು ನಾವು ಶಸ್ತ್ರಚಿಕಿತ್ಸರಿಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಲಿಕ್ಕಾಗ್ತದೆ. ಸೊ ಅದರಿಂದ ಅವರು ಅದಕ್ಕೆ ಟ್ರೀಟ್ಮೆಂಟ್ ಕೊಡಲಿಕ್ಕಾಗ್ತದೆ. ಮತ್ತು ಇದನ್ನಲ್ಲದೆ CT ಸ್ಕ್ಯಾನಲ್ಲಿ ಪ್ರೊಸೀಜರ್ಸ್ ಕೂಡ ಮಾಡ್ಬೋದು. ಅಂದರೆ CT ಗೈಡೆಡ್ ಪ್ರೊಸೀಜರ್ಸ್ ಅಂತ ಹೇಳ್ತೇವೆ. ಅಂದರೆ ನೀವೆಲ್ಲ ಬಯಾಪ್ಸಿ ಅಂತ ಕೇಳಿರ್ಬೋದು. ಬಯಾಪ್ಸಿಯಲ್ಲಿ ನೀಡ್ಲನ್ನು ಹಾಕಿಬಿಟ್ಟು ಸ್ಯಾಂಪಲನ್ನು ತೆಗೆದು ಇದು ಏನು ಕಾಯಿಲೆ ಅಂತ ಹೇಳೋದು. ನಮ್ಮ CT ಸ್ಕ್ಯಾನಲ್ಲಿ ಏನಾಗ್ತದೆ ಅಂದರೆ ನಾವು ಉಪಕರಣದಿಂದ ಸ್ಕ್ಯಾನ್ ಮಾಡಿ ಆ ನೀಡಲನ್ನು ಅಂದರೆ ಸೂಜಿಯನ್ನು ಕರೆಕ್ಟಾದ ಸ್ಥಳದಲ್ಲಿ ಹಾಕಿ ಸ್ಯಾಂಪಲನ್ನು ತೆಗೆದು ಪೆಥಾಲಜಿ ಡಿಪಾರ್ಟ್ಮೆಂಟಿಗೆ ಕಳಿಸಿ ಅದನ್ನು ಏನು ಕಾಯಿಲೆ ಇದೆ ಅಂತ ಗುರುತು ಹಿಡಿತೇವೆ. ಇದಲ್ಲದೆ CT ಸ್ಕ್ಯಾನಲ್ಲಿ ಬೇರೆ ಬೇರೆ ಥರದ ಆ್ಯಂಜಿಯೋಗ್ರಫೀಸ್ ಅದೆಲ್ಲ ಬರ್ತದೆ. ಸೊ ಇದರಿಂದ ಆಲ್ಮೋಸ್ಟ್ ಒಂದು ಸುಮಾರು ಎಲ್ಲ ಕಾಯಿಲೆಗಳಲ್ಲಿ ಒಂದು 70-75% ಕಾಯಿಲೆಗಳಿಗೆ ಕರೆಕ್ಟಾಗಿ ನಾವು ಏನು ಕಾಯಿಲೆ ಇದೆ ಅನ್ನೋದನ್ನು ಸಜೆಸ್ಟ್ ಮಾಡ್ಬೋದು. ಅದರ ನೆಕ್ಸ್ಟ್ ಬಂದು MRI ಸ್ಕ್ಯಾನ್ ಅಂತ ಇದೆ. MRI ಸ್ಕ್ಯಾನಲ್ಲಿ ಈಗ MRI ಸ್ಕ್ಯಾನ್ ಸ್ಟಾರ್ಟಿಂಗ್ ಬಂದಾಗ ಏನು ಹೇಳ್ತಾಯಿದ್ರು, ಬರೀ ಬೆನ್ನು ಇದ್ನಪ್ಪ ಅಂದರೆ MRI ಸ್ಕ್ಯಾನ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ಕಾಲಲ್ಲಿ ಜುಮ್ ಆದರೆ ಇಲ್ಲ ತಲೆ ಹೆಡ್ಡೇಕಿಗೆ MRI ಸ್ಕ್ಯಾನ್ ಅಂತ. ಈಗ ನಮ್ಮ ಆಸ್ಪತ್ರೆಯಲ್ಲಿರೋ 1.5 ಟೆಸ್ಲಾ MRI ಸ್ಕ್ಯಾನಲ್ಲಿ ಬರೀ ಇದಷ್ಟೇ ಅಲ್ಲ, ಬೆನ್ನೆಲುಬು ಮತ್ತು ಮೆದುಳು ಇದು ಅಲ್ಲದೆ ಜಾಯಿಂಟ್ಸ್ ಅಂದರೆ ಈಗ ಶೋಲ್ಡ್ರ್ ಜಾಯಿಂಟು, ನೀ ಜಾಯಿಂಟ್, ಆ್ಯಂಕಲ್ ಜಾಯಿಂಟ್ಸ್ ಇದೆಲ್ಲ ಅಂದರೆ ಈಗ ವೇರಿಯಸ್ ಈಗ ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್ನವರಿಗೆ ಬೇಕಾದಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ಈಗ ರಿಪ್ಲೇಸ್ಮೆಂಟ್ ಮಾಡ್ತಾರೆ, ಅದಕ್ಕೆಲ್ಲ ಬೇಕಾದ ಇನ್ಫಾರ್ಮೇಷನ್ ಎಲ್ಲ ಸ್ಕ್ಯಾನಲ್ಲಿ ಬಾಡಿ ಒಳಗೆ ಹೇಗಿದೆಯೋ ಅದನ್ನು ಬಾಡಿಯನ್ನು ಕೊಯ್ಯದೇ ಹೇಳುವಂಥ ಸ್ಕ್ಯಾನ್ ಎಲ್ಲ ಆಗ್ತದೆ. ಅದನ್ನು ಬಿಟ್ಟು ನೆಕ್ಸ್ಟ್ ಹೈಯರ್ ಅಡ್ವಾನ್ಸ್ಡ್ ಇಮೇಜಿಂಗ್ ಅಂತಲೂ ಬರ್ತದೆ MRIಯಲ್ಲಿ. ಈಗ ನಾವು MRIಯಲ್ಲಿ ಈಗ ಈ ಪರ್ಟಿಕ್ಯುಲರ್ ಟ್ಯೂಮರಲ್ಲಿ ಯಾವ ಥರದ ಸೆಲ್ಸ್ ಇದೆ ಅಂತ ಕೂಡ ನಾವು ಹೇಳ್ಬೋದು. ಅದರಲ್ಲಿ ಈ ಟ್ಯೂಮರಲ್ಲಿ ಮಾಂಸದ ಖಂಡ ಇದೆಯೋ ಅಥವಾ ಅದರಲ್ಲಿ ಕ್ಯಾಲ್ಸಿಯಮ್ ಇದೆಯೋ ಅಲ್ಲ, ಅಥವಾ ಕ್ಯಾನ್ಸರ್ ಗಡ್ಡೆಯೋ ಹೌದೋ ಅಲ್ಲ, ಅದಕ್ಕೆ ಕರೆಕ್ಟಾಗಿ ಸಜೆಸ್ಟ್ ಮಾಡಲಿಕ್ಕೆ ಆಗ್ತದೆ. ಅದನ್ನು ಹೇಳುವಂಥ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೇವೆ. ಮತ್ತು ಅದೇ ಥರ ಬ್ರೈನ್ ಟ್ಯೂಮರ್ಸ್ ಇದ್ನಪ್ಪ ಅಂದರೆ ಅದು ನಮ್ಮ ಫೈಬರ್ಸ್ನ ಹೇಗೆ ಡಿಸ್ಪ್ಲೇಸ್ ಮಾಡ್ತದೆ ಅಂದರೆ ಮೆದುಳನ್ನು ಬರೀ ಮೊದಲೇ ಎಲ್ಲ ಮಾಡ್ತಿದ್ದ MRIಯಲ್ಲಿ ಮೆದುಳಿನ ಗಡ್ಡೆ ಇದೆ ಅಂತ ಮಾತ್ರ ಹೇಳ್ತಾಯಿದ್ವಿ. ಈಗ ಮೆದುಳಿನ ಗಡ್ಡೆ ಕ್ಯಾನ್ಸರ್ ಹೌದೋ ಅಲ್ವೋ ಮತ್ತು ಅದು ಹೇಗೆ ಎಫೆಕ್ಟ್ ಮಾಡ್ತದೆ ಅನ್ನೋದನ್ನು ಕೂಡ ನಾವು ಡಿಫ್ಯೂಷನ್ ಟೆನ್ಸರ್ ಇಮೇಜಿಂಗ್ ಅಂತ ಹೇಳ್ತೇವೆ. ಅಂದರೆ ನರಗಳ ಎಲೆಕ್ಟ್ರಿಕಲ್ ಫೈಬರ್ಸ್ ಅದನ್ನು ಕರೆಕ್ಟಾಗಿ ಟ್ರೇಸ್ ಮಾಡ್ಬೋದು. ಇದರ ನಂತರ ಈಗ ಬೆನ್ನೆಲುಬು ಮತ್ತು ಮಿದುಳಾಯಿತು, ಅದರ ನಂತರ ಹೊಟ್ಟೆಗೆ ಕೂಡ MRI ಸ್ಕ್ಯಾನ್ ಕೂಡ ಮಾಡ್ಬೋದು. ಮತ್ತು ಇನ್ನೊಂದೇನೆಂದರೆ ಮೊದಲೆಲ್ಲ ಗರ್ಭಿಣಿ ಹೆಂಗಸರಿಗೆ ಬರೀ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳ್ತಾಯಿದ್ವಿ. ಈಗ ಮಗುಗೆ ಏನಾದರೂ ಕಂಜನೆಟ್ಲ್ ಅಂದರೆ ಏನಾದರೂ ಅಂಗಾಂಗದ ತಪ್ಪು ರಚನೆ ಆಗಿದ್ದರೆ ಅದನ್ನು ಕರೆಕ್ಟಾಗಿ ಪತ್ತೆ ಹಚ್ಚಲು ಫೀಟಲ್ MRI ಅಂತ ಕೂಡ ಹೇಳ್ತೇವೆ. ಅಂದರೆ ಮಗು ಗರ್ಭಕೋಶದಲ್ಲಿ ಇರುವಾಗಲೇ ಮಗುವಿಗೆ ಸ್ಕ್ಯಾನ್ ಮಾಡಿ ನೋಡ್ಬೋದು. ಅಂದರೆ ಮಗುವಿನ ಮೆದುಳಲ್ಲಿ ನೀರು ತುಂಬಿದೆ ಅಂತ ಹೇಳ್ತಾರೆ. ಸೊ ಅದು ನೀರು ತುಂಬಲಿಕ್ಕೆ ಏನು ಕಾರಣ ಅನ್ನೋದು ಕೂಡ ನಾವು ಮಗು ಹೊಟ್ಟೆ ಒಳಗಿರುವಾಗಲೇ ಅಂದರೆ 20 ವಾರ ಇರುವಾಗಲೇ ನಾವು ಕಂಡುಹಿಡಿಬೋದು. ಅಂದರೆ ಪ್ರತಿಯೊಂದು ಅಂಗಾಂಗದ ರಚನೆಯು ಕರೆಕ್ಟಾಗಿ ಕಂಡುಹಿಡಿಯಬಹುದಾಗಿದೆ ಹೊಸ ಈ MRI ಸ್ಕ್ಯಾನಲ್ಲಿ. ಸೊ MRI ಸ್ಕ್ಯಾನ್ ಬಂದು ಮೊದಲಿನ ಹಾಗೆ ಬರೀ
1-2 ಅಪ್ಲಿಕೇಶನ್ಸ್ಗೆ ಮಾತ್ರ ಸೀಮಿತವಾಗಿಲ್ಲ. ಅದು ಬಂದು ಮತ್ತೆ ಟೆಕ್ನಾಲಜಿ, ಈಗ ಕಾರ್ಡಿಯಾಕ್ MRI ಕೂಡ ಅಂತ ಹೇಳ್ತೇವೆ. ಮತ್ತು ಈಗ ಬ್ರೆಸ್ಟ್ ಮ್ಯಾಮೋಗ್ರಫಿ ಮಾಡ್ತಾಯಿದ್ರು ಬ್ರೆಸ್ಟ್ ಕ್ಯಾನ್ಸರ್ ಪತ್ತೆ ಹಚ್ಚಲಿಕ್ಕೆ. ಈಗ ಅದೇ ಥರ ನಮ್ಮ ಆಸ್ಪತ್ರೆಯಲ್ಲಿರೋ MRIಯಲ್ಲಿ ಬ್ರೆಸ್ಟ್ MRI ಕೂಡ ಮಾಡ್ಬೋದಾಗಿದೆ. ಅಂದರೆ ಕ್ಯಾನ್ಸರನ್ನು ಆಲ್ಮೋಸ್ಟ್ ಅತಿ ಚಿಕ್ಕದಾದ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಕಂಡುಹಿಡಿಯಲಿಕ್ಕೆ ಇದೆಲ್ಲ ನಮಗೆ ಸೂಕ್ತ ಮಾಹಿತಿ ನೀಡುತ್ತದೆ. ಡಾಕ್ಟರ್ ಕಿಶನ್ ಅವರೇ, ನಾವು ಇತಿಹಾಸಕ್ಕೆ ಹೋದರೆ 1895ರಲ್ಲಿ ಜರ್ಮನಿಯ ಒಬ್ಬ ಫಿಸಿಕ್ಸ್ ಪ್ರೊಫೆಸರ್ ರಾಂಟ್ಜನ್ ಅನ್ನೋರು ಈ ಒಂದು ಎಕ್ಸ್ರೇನ ಕಂಡುಹಿಡಿದು ಕ್ಷಕಿರಣ ಕಂಡುಹಿಡಿದಿದ್ದು. ಸೊ ಅಲ್ಲಿಂದ ಇತ್ತೀಚೆಗೆ ಇಲ್ಲಿಯವರೆಗೆ ಅದ್ಭುತವಾದ ಒಂದು ಬೆಳವಣಿಗೆ ಆಗಿದೆ. ನೀವು ಹೇಳ್ತಾ ಇರೋದು ನೋಡಿದ್ರೆ ಬಹಳ ಖುಷಿಯಾಗುತ್ತೆ. ಇದು ಒಂದು ರೋಗವನ್ನು ನಿಖರವಾಗಿ ಪತ್ತೆ ಹಚ್ಚುವುದಕ್ಕೆ ಬಹಳಷ್ಟು ಉಪಕಾರಿಯಾಗಿದೆ. ಮತ್ತು ರೋಗ ಪತ್ತೆ ಹಚ್ಚೋದಕ್ಕೆ ಅಷ್ಟೇ ಅಲ್ಲ, ನೀವು ಹೇಳಿದ ಹಾಗೆ ಒಂದು ಟ್ರೀಟ್ಮೆಂಟಿಗೆ, ಚಿಕಿತ್ಸೆಗೂ ಸಹ ಚೆನ್ನಾಗಿದೆ ಅಂತ. ಸೊ ಇವಾಗ ನಮ್ಮ ವೀಕ್ಷಕರಿಗೆ ಇಷ್ಟೆಲ್ಲ ನೀವು ಮೆಷಿನ್ಸ್ ಹೇಳಿದ್ರಿ, ಬಹಳ ಕುತೂಹಲ ಇರುತ್ತೆ ಯಾವ ಮೆಷಿನ್ ಹೇಗಿರುತ್ತೆ, ಹೇಗೆ ಕಾರ್ಯವಹಿಸುತ್ತೆ ಅಂತ. ಸೊ ಮೊಟ್ಟ ಮೊದಲನೇದಾಗಿ ಬಹಳ ವರ್ಷಗಳಿಂದ ಉಪಯೋಗ ಮಾಡ್ತಾ ಇರೋದು ಎಕ್ಸ್ರೇ. ಸೊ ಈ ಒಂದು ಎಕ್ಸ್ರೇ ಮೆಷಿನ್ ಹಾಗೂ ಎಕ್ಸ್ರೇ ತೆಗೆಸ್ಕೊಂಡ ತಕ್ಷಣ ದೇಹಕ್ಕೆ ಹಾನಿಯಾಗತ್ತೆ, ಕ್ಷಕಿರಣಗಳಿಗೆ ನಮ್ಮ ದೇಹವನ್ನು ಒಡ್ಡಬಾರ್ದು ಅಂತ ಹೇಳ್ತಾರೆ. ಸೊ ನಮಗೆ ಎಕ್ಸ್ರೇ ಮೆಷಿನ್ ತೋರಿಸಿ ಈ ಕ್ಷಕಿರಣದಿಂದ ಆಗುವಂತಹ ಏನಾದರೂ ಒಂದು ಸೈಡ್ ಇಫೆಕ್ಟ್ಸ್ ಅಂತ ಹೇಳ್ತೀವಿ, ಸೊ ಅದ್ರ ಬಗ್ಗೆನೂ ಸ್ವಲ್ಪ ಹೇಳಿ. ನಮ್ಮ ವಿಭಾಗದಲ್ಲಿರುವ ಅತ್ಯಂತ ಕಡಿಮೆ ಪವರಿನ ಎಕ್ಸ್ರೇ ಯೂನಿಟ್ ಅಂತ ಹೇಳಿದರೆ ಪೋರ್ಟಬಲ್ ಎಕ್ಸ್ರೇ ಯೂನಿಟ್ ಅಂತ ಹೇಳ್ತೇವೆ. ಇದನ್ನು ರೋಗಿಗಳು ಇರೋ ವಾರ್ಡಲ್ಲಿ, ICU ಅಲ್ಲಿ ಅಲ್ಲೇ ಹೋಗಿ ನಮ್ಮ ಎಕ್ಸ್ರೇ ಟೆಕ್ನಿಷಿಯನ್ಸ್ ಹೋಗಿ ಅಲ್ಲಿ ಎಕ್ಸ್ರೇ ತೆಗಿತಾರೆ. ಸೊ ಇದು ಬಂದು 100 mA ಯೂನಿಟ್ ಅಂತ ಹೇಳ್ತೇವೆ. ಅದರ ನೆಕ್ಸ್ಟ್ ಬಂದು ನಮ್ಮ ಡಿಪಾರ್ಟ್ಮೆಂಟಲ್ಲಿರೋದು 300 mA ಯೂನಿಟ್ ಅಂತ ಹೇಳ್ತೇವೆ, 500 mA ಯೂನಿಟ್ ಅಂತ ಹೇಳ್ತೇವೆ, ಮತ್ತು 800 mA ಯೂನಿಟ್ ಅಂತ ಹೇಳ್ತೇವೆ. ಸೊ ಈಗ ನಮ್ಮದು ರೋಟೀನಾಗಿ ಎಲ್ಲ ಬರುವ ಎಕ್ಸ್ರೇಸು ಯಾವ್ಯಾವ ಅಂಗಾಂಗಗಳಿಗೆ ಯಾವ್ಯಾವ್ದು ಎಕ್ಸ್ರೇ ಮೆಷಿನಲ್ಲಿ ಮಾಡಬೇಕಂತ ಒಂದು ಫಿಕ್ಸೆಡ್ ಪ್ರೋಟೋಕಾಲ್ ಇರ್ತದೆ. ಸೊ ಅದರ ಪ್ರಕಾರ ಪೇಷಂಟ್ ನಮ್ಮಲ್ಲಿಗೆ ಬಂದಾಗ ಅವರ ರಿಜಿಸ್ಟ್ರೇಷನ್ ಆದಮೇಲೆ, ಈಗ ನಮ್ಮಲ್ಲಿ ಮೊದಲಿನ ಹಾಗೆ ಹಳೆ ಕಾಲದಲ್ಲಿ ತೆಗಿತಿದ್ದ ಎಕ್ಸ್ರೇ ಹೇಗಿತ್ತು ಅಂದರೆ, ಒಬ್ಬ ಪೇಷಂಟಿಗೆ ಮಲಗಿಸ್ತಾಯಿದ್ರು, ಎಕ್ಸ್ರೇ ತೆಗೆದುಬಿಟ್ಟು ಅರ್ಧ ಗಂಟೆ ಆದಮೇಲೆ ನಾವು ನಿಮಗೆ ಫಿಲ್ಮ್ ಕೊಡ್ತೇವೆ, ಫಿಲ್ಮ್ ಒಣಗಿಸ್ಬೇಕು, ಫ್ಯಾನ್ ಅಡಿಗೆ ಇಟ್ಕೋಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಅದು ಒಂದು ಹಳೆ ಕಾಲದ ಟೆಕ್ನಾಲಜಿ. ಆವಾಗ ಡಾರ್ಕ್ ರೂಮ್ ಅಂತ ಕೂಡ ಇರ್ತಾಯಿತ್ತು. ಎಕ್ಸ್ರೇ ತೆಗೆದಾದ್ಮೇಲೆ ಎಕ್ಸ್ರೇ ಕ್ಯಾಸೆಟನ್ನು ತಗೊಂಡು ಹೋಗಿ ಕತ್ಲು ಕೋಣೆಯಲ್ಲಿ ಜಸ್ಟ್ ಫೋಟೋಗ್ರಾಫರ್ ಹೇಗೆ ಅವರ ಫೋಟೋ ಡೆವಲಪ್ ಮಾಡ್ತಾಯಿದ್ರು ಅದೇ ಥರ ಡಾರ್ಕ್ ರೂಮಲ್ಲಿ ಎಕ್ಸ್ರೇ ಕ್ಯಾಸೆಟ್ಟಿಂದ ಎಕ್ಸ್ರೇ ಫಿಲ್ಮನ್ನು ತೆಗೆದು ಅದನ್ನು ಡೆವಲಪರ್, ಫಿಕ್ಸರ್ ಮತ್ತು ವಾಷರಲ್ಲಿ ಹಾಕಿಬಿಟ್ಟು ಅದರ ನಂತರ ಡ್ರೈಯರಲ್ಲಿ ಹಾಕಿ, ಡ್ರೈ ಆದಮೇಲೆ ಅದನ್ನು ಹ್ಯಾಂಗರಿಂದ ತೆಗೆದು ಕರೆಕ್ಟಾಗಿ ಲೇಬಲ್ ಆದ ಕವರಲ್ಲಿ ಹಾಕಿ ಕೊಡ್ತಾಯಿದ್ರು. ಈಗ ನಮ್ಮ ಆಸ್ಪತ್ರೆಯಲ್ಲಿ ಇರುವ ಕಂಪ್ಯೂಟರೈಸ್ಡ್ ರೇಡಿಯೋಗ್ರಫಿ ಅಂದರೆ CR ಸಿಸ್ಟಮ್ ಅಂತ ಹೇಳ್ತೇವೆ. ಇದರಲ್ಲಿ ಏನಂತ ಹೇಳಿದರೆ, CR ಸಿಸ್ಟಮಲ್ಲಿ ಕ್ಯಾಸೆಟ್ ಮಾತ್ರ ಬದಲಾಗ್ತದೆ. ಕ್ಯಾಸೆಟ್ ಮಾತ್ರ ನಮ್ಮಲ್ಲಿ PSP ಕೋಟೆಡ್ ಕ್ಯಾಸೆಟ್ಸ್ ಅಂತ ಹೇಳ್ತೇವೆ. ಅಂದರೆ ಈ ಕ್ಯಾಸೆಟನ್ನು ಪದೇ ಆಗಿ ಎಕ್ಸ್ಪೋಸ್ ಮಾಡ್ಬೋದು. ಕ್ಯಾಸೆಟನ್ನು ಇಟ್ಟು, ಈಗ ನಮ್ಮ ಜಸ್ಟ್ ಲೈಕ್ ಯಾವುದೇ ಮೆಮೊರಿ ಕಾರ್ಡಲ್ಲಿ ಎಷ್ಟು ಸಲ ಬೇಕಾದರೂ ಇಮೇಜ್ ಸ್ಟೋರ್ ಮಾಡಿ ಡಿಲೀಟ್ ಮಾಡ್ಬೋದು, ಅದೇ ಥರ ಒಂದು ಪೇಷಂಟಿಗೆ ಅವ್ರು ಫಸ್ಟ್ ರಿಜಿಸ್ಟರ್ ಮಾಡಾದಮೇಲೆ ಆ ಕ್ಯಾಸೆಟನ್ನು ಇಟ್ಟು ಪೇಷಂಟಿನ ಎಕ್ಸ್ರೇ ತೆಗೆಯಲಾಗ್ತದೆ. ಅದಕ್ಕೆ ತಕ್ಕಂಥ ಫ್ಯಾಕ್ಟರ್ಸ್ ಅಂದರೆ KVMA ಅಂತ ಹೇಳ್ತೇವೆ. ಅದನ್ನು ಈ ಪರ್ಟಿಕ್ಯುಲರ್ ಯೂನಿಟಲ್ಲಿ ಟೆಕ್ನಿಷಿಯನ್ನು ಲೆಡ್ ಬ್ಯಾರಿಯರ್ ಹಿಂದ್ಗಡೆ ನಿಂತ್ಕೊಂಡು ಅಡ್ಜಸ್ಟ್ ಮಾಡಿಬಿಟ್ಟು ಪೊಸಿಷನಿಂಗ್ ಆದಮೇಲೆ ಶೂಟ್ ಮಾಡ್ತಾರೆ. ಆ ಶೂಟ್ ಮಾಡಿದ PSP ಕ್ಯಾಸೆಟನ್ನು ನಮ್ಮ ಈ CR ರೀಡರ್ ಅಂದರೆ ಫ್ಯೂಸಿ ಕ್ಯಾಪ್ಸುಲ CR ರೀಡರ್ ಇದೆ ಇಲ್ಲಿ. ಸೊ ಇದು ಈ CR ರೀಡರಲ್ಲಿ ಈ ಕ್ಯಾಸೆಟನ್ನು ಹಾಕಿದಾಗ ಅದು ಕ್ಯಾಸೆಟ್ ಓಪನ್ ಆಗಿ ಆ ಫಿಲ್ಮ್ ರೀಡ್ ಆಗ್ತದೆ, ಅಂದರೆ ಡಿಜಿಟಲ್ ಇಮೇಜ್ ಜನ್ರೇಟ್ ಆಗ್ತದೆ. ಮೊದಲೇ ಇದ್ದಂಥದ್ದು ಅನಲಾಗ್ ಇಮೇಜ್ ಅಂತ ಹೇಳ್ತೇವೆ. ಅಂದರೆ ಆ ಫಿಲ್ಮನ್ನು ನೀರಲ್ಲಿ ಅದ್ದಿ, ಅಂದರೆ ಡೆವಲಪರ್, ಫಿಕ್ಸರ್ ಸೊಲ್ಯೂಷನಲ್ಲಿ ಅದ್ದಿ ತೆಗೆಯುವಾಗ ಮಾತ್ರ ಇಮೇಜ್ ಡೆವಲಪ್ ಆಗ್ತಾಯಿತ್ತು. ಈಗ ಹಾಗಿಲ್ಲ. ಈ ಪರ್ಟಿಕ್ಯುಲರ್ CR ರೀಡರ್ ಬಂದು ನಮ್ಮ ಕಂಪ್ಯೂಟರ್ ಇದೆ, ಇಲ್ಲಿ ನೋಡ್ತಿದ್ದೀರಾ ಕಂಪ್ಯೂಟ್ರಲ್ಲಿ, ಈ ಕಂಪ್ಯೂಟ್ರಲ್ಲಿ ಇಮೇಜ್ ಬಂದು ಡೈರೆಕ್ಟಾಗಿ ಬರ್ತದೆ. ಸೊ ಈ ಕಂಪ್ಯೂಟರೈಸ್ಡ್ ಇಮೇಜ್ನ ನಮಗೆ ಅಡ್ವಾಂಟೇಜ್ ಅಂತ ಅಂದರೆ ಇದರಿಂದ ಆಗುವಂಥ ಲಾಭಗಳು ಏನು, ಈ ಪರ್ಟಿಕ್ಯುಲರ್ ಈಗ ನಮ್ಮ ಆಸ್ಪತ್ರೆಯಲ್ಲಿ, ಈಗ ನಮ್ಮ ಆಸ್ಪತ್ರೆ ಶುರುವಾಗಿ 10 ವರ್ಷ ಆಯಿತು. ಆಸ್ಪತ್ರೆಯಲ್ಲಿ ಈಗ CR ಸಿಸ್ಟಮ್ ಬಂದು ಸುಮಾರು 5 ವರ್ಷ ಆಯಿತು. ಈ 5 ವರ್ಷದಿಂದ ಯಾವ್ಯಾವ ಎಕ್ಸ್ರೇಗಳು ಇರ್ತಾವಲ್ಲ ಅವೆಲ್ಲವನ್ನು ನಾವು ಡಿಜಿಟಲ್ ಮೀಡಿಯಾದಲ್ಲಿ ಸ್ಟೋರ್ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಮೊದಲೇ ಏನಾಗ್ತಾಯಿತ್ತು, ಒಮ್ಮೆ ಒಂದು ಎಕ್ಸ್ರೇ ತೆಗೆದಾಗ ಒಂದೇ ಫಿಲ್ಮ್ ಇರೋದು, ಅದು ಪೇಷಂಟಿಗೆ ಕೊಟ್ಟ ನಂತರ ನಮ್ಮ ಹತ್ರ ಏನೂ ರೆಕಾರ್ಡ್ ಇರ್ತಾ ಇರಲಿಲ್ಲ, ಬರೀ ರಿಪೋರ್ಟ್ ಒಂದೇ ಇರ್ತಾಯಿತ್ತು. ಈಗ ಆ ಇಮೇಜನ್ನು ಕೂಡ ನಮ್ಮ ಕಂಪ್ಯೂಟರ್ಸಲ್ಲಿ ಸ್ಟೋರ್ ಮಾಡ್ಬೋದಾಗಿದೆ. ಇದ್ರದ್ದು ಮತ್ತು ಇದರಿಂದಾಗಿ ಈ ಇಮೇಜನ್ನು ನಾವು ಕಂಪ್ಯೂಟ್ರಲ್ಲಿ ಹಾಕಿ ನಮ್ಮ ರಿಪೋರ್ಟಿಂಗ್ ಚೇಂಬರಿಗೆ ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು, ನಮ್ಮ OPDಗಳಿಗೆ ಕೂಡ ಟ್ರಾನ್ಸ್ಫರ್ ಮಾಡ್ಬೋದು. ಹೀಗಾಗಿಬಿಟ್ಟು ಒಮ್ಮೆ ನಮ್ಮ ಆಸ್ಪತ್ರೆಯಲ್ಲಿ ಎಕ್ಸ್ರೇ ತೆಗೆಸ್ಕೊಂಡಾಗ ಅವ್ರದ್ದು ಪೇಷಂಟಿನ ರೆಕಾರ್ಡ್ ಬಂದು ಪರ್ಮನೆಂಟಾಗಿ ನಮ್ಮ ಆಸ್ಪತ್ರೆಯಲ್ಲಿ ಇರ್ತದೆ. ಇದರಿಂದಾಗಿ ಕೆಲವೊಂದು ಕಾಯಿಲೆಗಳಲ್ಲಿ, ಅಂದರೆ ಕ್ಯಾನ್ಸರ್ ಪೇಷಂಟ್ಸಿಗೆ ಅವರಿಗೆ ಪದೇ ಎಕ್ಸ್ರೇ ಮಾಡಿದಾಗ ನಮ್ಮದು ಮೊದಲಿನ
ಎಕ್ಸ್ರೇಗೂ ಈ ಎಕ್ಸ್ರೇಗೂ ಏನು ವ್ಯತ್ಯಾಸ ಆಗಿದೆ ಅಂತ ಕಂಡುಹಿಡಿಯೋದು ಕೂಡ ಸುಲಭವಾಗಿದೆ. ಮತ್ತು ಪೇಷಂಟ್ಗಳು ಪ್ರತಿ ಸಲ ಎಕ್ಸ್ರೇದ ಬ್ಯಾಗನ್ನು ತೊಗೊಂಡು ಬರೋ ಕೂಡ ಅಗತ್ಯ ಇರೋದಿಲ್ಲ, ಯಾಕಂದರೆ ಎಲ್ಲ ಡಿಜಿಟಲ್ ಸ್ಟೋರ್ ಇರ್ತದೆ. ಸೊ ಈ ಥರ ನಮ್ಮ ಈಗಿನ ಇರುವ ಎಕ್ಸ್ರೇ ವಿಭಾಗದಲ್ಲಿ ಎಲ್ಲ ಕಂಪ್ಯೂಟರೈಸ್ಡ್ ರೇಡಿಯೋಗ್ರಫಿ ಆಗಿರೋದ್ರಿಂದ ಭಾಳ ಅನುಕೂಲವಾಗಿದೆ, ಪೇಷಂಟ್ಸಿಗೂ ತುಂಬ ಅನುಕೂಲ. ಪ್ಲಸ್ ನಾವು ಡಾಕ್ಟರ್ಸ್ ನೋಡುವಾಗ ಆ ಇಮೇಜನ್ನು ನಾವು ಹೇಗೆ ಬೇಕೋ ಹಾಗೆ ಪರಿವರ್ತನೆ ಮಾಡ್ಬೋದು. ಅಂದರೆ ನಾವು ಪಾಸಿಟಿವಲ್ಲಿ ನೋಡ್ಬೋದು, ನೆಗೆಟಿವಲ್ಲಿ ನೋಡ್ಬೋದು. ಮೊದಲೇ ಏನಿತ್ತು ಅಂತ ಹೇಳಿದರೆ ಆ ಎಕ್ಸ್ರೇ ಫಿಲ್ಮನ್ನು ವ್ಯೂ ಬಾಕ್ಸ್ ಅಂತ ಹೇಳ್ತೇವೆ, ನೀವೆಲ್ಲ ನೋಡಿರ್ಬೋದು. ಪ್ರತಿಯೊಂದು ಕ್ಲಿನಿಕಲ್ಲಿ ಕೂಡ ವ್ಯೂ ಬಾಕ್ಸ್ ಇರ್ತದೆ, ಅದಕ್ಕೆ ಹಾಕಿ ಅದರಿಂದ ಬರುವಂಥ ಬೆಳಕಿಂದ ಅದನ್ನು ನೋಡ್ಬೋದಾಗಿತ್ತು. ಈಗ ನಾವು ಮಾಡುವ CR ಸಿಸ್ಟಮ್ ಎಕ್ಸ್ರೇ ಅದೇ ಥರ ಹಾರ್ಡ್ ಕಾಪಿ ಡೆವಲಪ್ ಆಗ್ತದೆ, ಜೊತೆಗೆ ಕಂಪ್ಯೂಟ್ರಲ್ಲಿ ಕೂಡ ನೋಡಬಹುದಾಗಿದೆ.